ಸಾಕ್ಷಿ ಇಬ್ರು ಸೇರಿ ಪ್ಲಾನ್ ಮಾಡಿ ನನ್ನನ್ನು ಬಲಿ ಹಾಕ್ಬಿಟ್ರಿ ಅಲ್ಲ? ಇಲ್ಲ ಸಾಕ್ಷಿ. ಏಯ್, ನೀನ್ ಮಾತಾಡ್ಬೇಡ. ನೀನಿಗೆ ಸಾಕಷ್ಟು ಸಲ ಹೇಳಿದ್ದೀನಿ, ನನ್ಗೂ ವಿಕ್ರಮ್ಗೂ ನಿಶ್ಚಿತಾರ್ಥ ಆಗಿದೆ, ಮದ್ವೆನೂ ಆಗ್ತಾ ಇದೆ, ನೀನ್ ನಮ್ಮಿಬ್ರು ಮಧ್ಯ ಬರ್ಬೇಡ ಅಂತ. ಆದ್ರೆ ನಿನ್ ದ್ವೇಷನೇ ತೀರ್ಸ್ಕೊಂಡ್ಬಿಟ್ಟೆ ಅಲ್ಲ? ದೊಡ್ಡದಿರೋದ್ರಲ್ಲಿ ತಪ್ಪು ಏನಿಲ್ಲ. ಹಾಗಾದ್ರೆ ತಪ್ಪು ಯಾರ್ದು? ನನ್ ಮಗಳ್ದ? ಹೌದು, ನಿನ್ನ ಮಗಳಿದ್ದೆ ಇಲ್ಲಿ ನಿಂತಿದ್ದಾಳಲ್ಲ, ಉಳ್ದೆ. ನಮ್ಮಮ್ಮನ ಜೀವ ಕಾಪಾಡಬೇಕು ಅಂತ ನಾನು ನಿನ್ನ ಮದುವೆ ಒಪ್ಕೊಂಡಿದ್ದೀನಿ. ನೀನಂದ್ರೆ ನನಗೆ ಇಷ್ಟ ಇಲ್ಲ. ಬಲವಂತಾಗಿ ಮದುವೆ ಆದ್ರೆ ನನ್ನ ಲೈಫ್ ಹಾಳಾಗುತ್ತೆ, ನಿನ್ನ ಲೈಫ್ ಹಾಳಾಗುತ್ತೆ. ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಸು ಅಂತ ಎಷ್ಟು ಸಾರಿ ಕೇಳ್ಕೊಂಡಿದ್ದೀನಿ. ಕೈ ಬೇರೆ ಮುಗ್ದಿದ್ದೀನಿ ಇವಳಿಗೆ. ದಯವಿಟ್ಟು ಈ ಮದುವೆ ನಿಲ್ಸ್ಬಿಡು ಅಂತ ಕೇಳ್ಕೊಂಡೆ. ಅದಕ್ಕೇನಂದ್ಲು ಗೊತ್ತಾ? ನನ್ನ ಲೈಫ್ ಹಾಳಾದ್ರೂ ಪರವಾಗಿಲ್ಲ, ನೀನು ನನ್ನ ಕುತ್ತಿ ತಾಳಿ ಕಟ್ಟಲೇಬೇಕು ಅಂತ ಹಠ ಮಾಡಿದ್ಲು. ಯಾವಾಗ ಬೇಡ್ಕೊಂಡೆ ನಿನ್ನವಳನ್ನ ನನಗೆ ಮದುವೆ ಬೇಡ ಅಂತ? ಅದು ನಿಶ್ಚಿತಾರ್ಥ ಆದ್ಮೇಲೆ. ನಿಶ್ಚಿತಾರ್ಥ ಮುಗಿದ್ಮೇಲ? ಅದಕ್ ಮುಂಚೆ ಏನ್ ಮಾಡ್ತಿದ್ದೆ ನೀನು? ನಿಶ್ಚಿತಾರ್ಥಕ್ಕೆ ಮುಂಚೆನೆ ನನಗೆ ಈ ಮದುವೆ ಬೇಡ ಅಂತ ಯಾಕೆ ಹೇಳಿಲ್ಲ ನೀನು? ನಾನ್ ನಿಮ್ ಮನೆಗೆ ಎರಡೆರಡು ಸಲ ಬಂದು ಕೇಳಿದ್ನಲ್ಲೋ, ಈ ಮದ್ವೆಗೆ ನಿಂದ ಏನ್ ಆಕ್ಷೇಪಣೆ ಇಲ್ವೋ ಅಂತ. ಏನಾದ್ರೂ ಇದ್ರೆ ಈಗ್ಲೇ ಹೇಳ್ಬಿಡು ಅಂತ ಯಾಕೆ ಹೇಳಿಲ್ಲ ನೀನ್ ಅವಾಗ? ಹೇಳೋ, ಯಾಕೆ ಹೇಳಿಲ್ಲ? ನಮ್ಮಮ್ಮ ಮಾತು ಕೊಟ್ಟಿದ್ದಾರೆ, ಅದನ್ನ ದಾಟಲ್ಲ ನಾನು. ಅವ್ರಿಷ್ಟನೇ ನನ್ನಿಷ್ಟ ಅಂತೆಲ್ಲ ಹೇಳಿದಲ್ಲ, ಎಲ್ಲಿ ಹೋಯ್ತು ನಿನ್ ಮಾತೆಲ್ಲ? ಯಾಕೋ ಸೈಲೆಂಟ್ ಆಗಿ ನಿಂತು ಬಿಟ್ಟೆ? ಬಾಯ್ ಬಿದ್ದೋಯ್ತಾ ಈಗ? ಯಾಕತ್ತಿಗೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ನಿಮ್ ಮಗ ಅಂತೂ ಮೂಗ ಆಗ್ಬಿಟ್ಟಿದ್ದಾರೆ, ನೀವಂತೂ ಮಾತಾಡಿ. ಪೊಲೀಸ್ನವ್ರು ಇವನ್ನ ಹುಡುಕ್ತಾ ಇದ್ದಾರೆ, ಅವ್ನ್ ಕಾಣ್ತಾ ಇಲ್ಲ ಅಂತ ಆತಂಕ ತೋಡ್ಕೊಂಡಾಗ ಏನಂತ ಆವಾಜ್ ಹಾಕಿದ್ದೆ ನೀವು ನನ್ಗೆ? ನನ್ ಮಗ ವೀರ ಧೀರ ಶೂರ, ತಲೆ ತೆಗ್ಬೇಕಾದ್ರೆ ಮುಂದಿಡ್ತಾನೆ, ಆದ್ರೆ ಮಾತ್ ತಪ್ಪವನ ಅಲ್ಲ ಅಂತ ಹೇಳ್ತಿದ್ರಿ. ನಾನ್ ಯಾರು ಗೊತ್ತಾ? ಮಾತ್ಗೋಸ್ಕರ ಪ್ರಾಣ ಕೊಡೋ ಜಗನ್ನಾಥ್ ಮೇಷ್ಟ್ರ ಹೆಂಡತಿ ಅಂತ ಹೇಳ್ತಿದ್ರಿ. ನಮ್ ವಂಶ ಹರಿಶ್ಚಂದ್ರ ವಂಶ ಅಂತೆಲ್ಲ ಹೇಳ್ತಿದ್ರಿ. ಈಗ ಮಾತಾಡಿ. ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಗಲ್ಲಿ ಹೆಂಗಸ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಏನಾದ್ರು ಮಾತಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಎಗರಾಡ್ತಿದ್ರಲ್ಲ ಮೇಷ್ಟ್ರೆ, ಚೌಟಿಯಲ್ಲಿ ಈಗ ಒಂದು ಎಣ್ಣೆ ಮುತ್ತು ಉದುರಿಸಿ ಕೇಳಿ ಕೃತಾರ್ಥರಾಗ್ತೀವಿ. ಅತ್ತೆ ಮಾವ, ಈ ಮದುವೆ ವಿಷಯದಲ್ಲಿ ನಮ್ಮ ಅಪ್ಪ ಅಮ್ಮಂದಾಗ್ಲಿ ನಮ್ಮ ಮನೆಯವ್ರದ್ದಾಗ್ಲಿ ಯಾವ ತಪ್ಪು ಇಲ್ಲ. ತಪ್ಪೆಲ್ಲ ನಂದೆ. ಅದಕ್ಕೋಸ್ಕರ ನೀವು ನನ್ನ ಎಷ್ಟು ಬೇಕಾದ್ರೂ ಬೈರಿ, ಉಗಿರಿ, ಕೋಪತ್ತೀರಿಲ್ವಾ, ಎಡೆಟ್ ಹೊಡಿರಿ, ನಾನು ಅದರ ಸಂತೋಷ ಸ್ವೀಕಾರ ಮಾಡ್ತೀನಿ. ನಾನಿಲ್ಲಿಗೆ ನಿನ್ನ ಉಗಿಯೋಕ್ಕೋ ಹೊಡಿಯೋಕ್ಕೆ ಬಂದಿಲ್ಲಪ್ಪ. ನನ್ ಮಗಳಿಗೆ ಮಾಡಿದ್ಯಲ್ಲಪ್ಪ ಅನ್ಯಾಯನ, ಅದನ್ನ ಸರಿ ಮಾಡು ಅಂತ ಕೇಳೋದಕ್ ಬಂದಿದ್ದೀನಪ್ಪ. ನೀವೇ ಹೇಳ್ರಪ್ಪ, ಮದುವೆ ಮನೆ ಮೇಲೆ ಮದುವೆ ನಿಂತೋದ್ರೆ ಈ ಹುಡುಗಿನ ಯಾರಾದ್ರೂ ಮದುವೆ ಆಗ್ತಾರ? ನೋಡಿದ್ಯಾನಪ್ಪ ಎಲ್ರು ಏನ್ ಹೇಳ್ತಾ ಇದ್ದಾರಂತ? ನನ್ ಮಗಳು ಜೀವನ ಈಗ ಬೀದಿ ಪಾಲು. ಹಾಗೆಲ್ಲ ಅನ್ಕೋಬೇಡಿ ಅಮ್ಮ. ಸಾಕ್ಷಿಗೆ
ಒಂದೊಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಮ್ದು. ನೀನ್ ಹೇಳಲೆ ನನ್ನ ಮಗಳು ಮದುವೆ ಮಾಡ್ಸೋದಕ್ಕೆ? ನಡೀತಿದ್ದ ಮದುವೆನ ಹಾಳು ಮಾಡಿ ಎಕ್ಕುಟ್ಟೋಗಾಗಿ ಮಾಡಿ ಈಗ ಮದುವೆ ಮಾಡಿಸ್ತೀನಿ ಅಂತ ಬೇರೆ ಹೇಳ್ತಿದೀಯಾ? ನೋಡಿ ಮಾವ, ಆಗಿದಾಗೋಯ್ತು. ಈಗ ನನ್ನಿಂದ ಏನಾಗ್ಬೇಕು ಹೇಳಿ, ನಾನು ಮಾಡ್ತೀನಿ. ಈ ವೇದ ಕುತ್ತಿಗೆಯಲ್ಲಿರೋ ತಾಳಿನ ಕಿತ್ತು ಬಿಸಾಕಿ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ಟು. ಹಾ, ಅದೇ ನನ್ನ ಮಗಳ ಸಮಸ್ಯೆಗೆ ಪರಿಹಾರ. ಆ ವೇದ ತಾಳಿನ ಕಿತ್ತಾಕು, ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟು. ಸ್ವಾಮಿ, ಅದೇನ್ರಿ ಹಂಗ್ ಮಾತಾಡ್ತೀರಾ? ನೀವು ವಯಸ್ಸಿಗೆ ತಕ್ಕಂಗೆ ಅದನ್ನ ನಡ್ಕೊಳ್ರಿ. ಯಾರು ನೀನು? ನಿನ್ಗೇನ್ ಅಧಿಕಾರ ಇದೆ ಅಂತ ಮಧ್ಯದಲ್ಲಿ ಮೂಗ್ ತೋರಿಸ್ತಾ ಇದೀಯಾ? ನಿನಗೂ ಒಬ್ಳು ಅಕ್ಕನೋ ತಂಗಿನೋ ಇದ್ದು ಅವಳಿಗೆ ಈ ತರ ಆಗಿದ್ದಿದ್ರೆ ಏನ್ ಮಾಡ್ತಿದ್ದೆ ನೀನು? ಹೇ ವಿಕ್ರಮ್, ತೆಗಿಯೋ ಅವಳ ತಾಳಿನ. ಸಾಕ್ಷಿ,